ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಒಬ್ಬರು ಕಮೆಂಟನ್ನು ಮಾಡಿದರು. ಅದು ಏನಪ್ಪ ಅಂತ ಅಂದರೆ, PM ವಿಶ್ವಕರ್ಮ ನಂದು ಟ್ರೈನಿಂಗ್ ಮುಗಿದಿದೆ, ನಾನು ಬ್ಯಾಂಕಿಗೆ ಹೋಗಿದ್ದೆ, ಅವರು ನಿನ್ನ ಹೆಸರು ಇಲ್ಲ ಅಂತ ಅಂದರು, ಮತ್ತು ನಾವು ಯಾರನ್ನು ಕೇಳಬೇಕು, ಯಾವಾಗ ಲೋನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಟೂಲ್ ಕಿಟ್ ಬುಕ್ ಮಾಡಿದ ನಂತರ ಬ್ಯಾಂಕ್ ಅವರು ಕೆಲವ್ರಿಗೆ ಮಾತ್ರ ಕಾಲ್ ಮಾಡ್ತಾರೆ, ಮತ್ತು ಕೆಲವ್ರಿಗೆ ಕಾಲ್ ಮಾಡೋದಿಲ್ಲ. ಕಾಲ್ ಮಾಡದೇ ಇರ್ತಕ್ಕಂಥವ್ರಿಗೆ ಯಾವಾಗ ಕಾಲ್ ಮಾಡ್ತಾರೆ, ಅದಕ್ಕೆ ನಾವೇನು ಮಾಡಬೇಕು, ಸೊ ಲೋನ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಳ್ಳೋದು, ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದು, ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನು ಒಂದು ಸರಿ ಕ್ಲಿಕ್ ಮಾಡಿ, ಮತ್ತೆ ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮೊದಲೇ ಬರುತ್ತೆ ಸ್ನೇಹಿತರೆ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿ ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಕೆಲವ್ರಿಗೆ ಮಾತ್ರ ಬ್ಯಾಂಕ್ ಅವರು ಕಾಲ್ ಮಾಡ್ತಾ ಇದ್ದಾರೆ, ಸೊ ಲೋನ್ ಸ್ಯಾಂಕ್ಷನ್ ಆಗಿದೆ, ಇಷ್ಟು ಡಾಕ್ಯುಮೆಂಟನ್ನು ಎತ್ಕೊಬರ್ರಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಲೋನನ್ನು ಸಹ ಕೊಡ್ತಾ ಇದ್ದಾರೆ. ಅದೇ ಟೈಮಲ್ಲೇ ಅದೇ ಬ್ಯಾಚಲ್ಲೇ ಅವ್ರ ಜೊತೆನೇ ಅವ್ರ ಸ್ನೇಹಿತರ ಜೊತೆ ಟ್ರೈನಿಂಗನ್ನು ಮುಗಿಸಿದ್ರು ಸಹ ಅವ್ರು ಕೆಲವ್ರಿಗೆ ಮಾತ್ರ ಬ್ಯಾಂಕಿಂದ ಕಾಲ್ ಬರ್ತಾ ಇಲ್ಲ. ಬ್ಯಾಂಕ್ ಹತ್ರ ಹೋಗಿ ಕೇಳಿದ್ರೆ ನಮ್ಮ ಲಿಸ್ಟಲ್ಲಿ ನಿಮ್ಮ ಹೆಸರು ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಪದೇ ಪದೇ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅಲ್ದಾಡೋ ಕೆಲಸ ಇಲ್ಲ. ಸೊ ನೀವೇ ನಿಮ್ಮ ಮೊಬೈಲಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅಂತ ತಿಳಿಸ್ತೀನಿ. ಅದೇ ರೀತಿಯಾಗಿ PM ವಿಶ್ವಕರ್ಮ ಕಡೆಯಿಂದ ಬ್ಯಾಂಕಿಗೆ ಲಿಸ್ಟ್ ಬರುತ್ತೆ. ಸೊ ಇಂಥವ್ರದ್ದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ, ಇಂಥವ್ರಿಗೆ ಲೋನನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಲಿಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮ ಹೆಸರು, ಅಡ್ರೆಸ್ಸು, ನಂತರ ನಿಮ್ಮ ಮೊಬೈಲ್ ನಂಬರ್ ಸಹ ಇರುತ್ತೆ. ಆಗ ಬ್ಯಾಂಕ್ ಅವ್ರು ಕಾಲ್ ಮಾಡಿದಾಗ ನೀವು ಅಷ್ಟು ಡಾಕ್ಯುಮೆಂಟನ್ನು ಎತ್ಕೊಂಡು ಹೋಗಿ ಕೊಟ್ಟರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಆದರೆ ಕೆಲವ್ರಿಗೆ ಬ್ಯಾಂಕ್ ಕಡೆಯಿಂದ ಕಾಲ್ ಬರ್ತಾ ಇಲ್ಲ. ಯಾಕೆ, ಏನು ರೀಸನ್ನು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಸೊ ಏನಪ್ಪ, ಫಸ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಅಂತ ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಸೊ ಯಾವ ರೀತಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಳ್ಳೋದಪ್ಪ ಅಂತ ಅಂದರೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ PM ವಿಶ್ವಕರ್ಮ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನಂತರ ಫಸ್ಟ್ ಆಪ್ಷನ್ PM ವಿಶ್ವಕರ್ಮ ಅಂತ ಬಂದಿದೆ ಅಲ್ವಾ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ 3 ಗೆರೆ ಬಂದಿರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಲಾಗಿನ್ ಅಂತ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಇಲ್ಲಿ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಏನು ಕೇಳುತ್ತಪ್ಪ ಅಂತಂದರೆ, ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನು ಕೇಳುತ್ತೆ. ಆ ಒಂದು ಮೊಬೈಲ್ ನಂಬರನ್ನು ಹಾಕಿ, ನಂತರ ಕೆಳಗಡೆ ಕ್ಯಾಪ್ಚರ್ ಏನಿದ್ರೆ ಆ ಒಂದು ಕ್ಯಾಪ್ಚರನ್ನು ಹಾಕಿ ಲಾಗಿನ್ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ಅಂಕೆ OTP ಹೋಗುತ್ತೆ. ಆ OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಎಲ್ಲ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು. ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತಿರುತ್ತೆ, ಡೌನ್ಲೋಡ್ ಯುವರ್ ID ಕಾರ್ಡ್ ಅಂತಿರುತ್ತೆ, ನಂತರ ಉದ್ಯಮ ಅಸೆಟ್ ಸರ್ಟಿಫಿಕೇಟ್ ಇರುತ್ತೆ, ಅಪ್ಲಿಕೇಶನ್ ಫಾರಮ್ ಇರುತ್ತೆ. ಅದರ ಪಕ್ಕದಲ್ಲೇ PM ವಿಶ್ವಕರ್ಮ ಸ್ಯಾಂಕ್ಷನ್ ಲೆಟರ್ ಅಂತ ಇರುತ್ತೆ. ಸೊ ಈ ಲೆಟರ್ ಇದ್ದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಮೇಲೆ ಹೇಳಿರ್ತಕ್ಕಂಥ ಏನು ಅಪ್ಲಿಕೇಶನ್ ಫಾರಮ್, ID ಕಾರ್ಡು, ಸರ್ಟಿಫಿಕೇಟು ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕ್ ಹತ್ರ ಈ ಒಂದು ಸ್ಯಾಂಕ್ಷನ್ ಲೆಟ್ರನ್ನು ಎತ್ಕೊಂಡು ಹೋದರೆ, ಆ ಸ್ಯಾಂಕ್ಷನ್ ಲೆಟ್ರಲ್ಲೇ ನೀವು ಸ್ಯಾಂಕ್ಷನ್ ಲೆಟ್ರ್ ಓಪನ್ ಮಾಡಿದ್ರೆ ಎಷ್ಟು ಲೋನ್ ಆಗಿದೆ ಅಂತಲೂ ಸಹ ಇರುತ್ತೆ. ಅಷ್ಟು ಲೋನನ್ನು ಬ್ಯಾಂಕ್ ಅವ್ರು ಕೊಡಬೇಕಾಗುತ್ತೆ. ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಡಾಕ್ಯುಮೆಂಟನ್ನು ನೀವು ಸ್ಯಾಂಕ್ಷನ್ ಲೆಟ್ರ್ ಜೊತೆ ಎತ್ಕೊಂಡೋಗಿ ಕೊಟ್ಟರೆ ಅವರು ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಇಲ್ಲೊಂದು ಡೌಟ್ ಬರ್ಬೋದು, ಸರ್ ನಮಗೆ ಎಲ್ಲ ಸರ್ಟಿಫಿಕೇಟ್, ನೀವು ಹೇಳಿರ್ತಕ್ಕಂಥ ಎಲ್ಲ ಸರ್ಟಿಫಿಕೇಟ್ ಬಂದಿದೆ, PM ವಿಶ್ವಕರ್ಮ ಯೋಜನೆ ಸ್ಯಾಂಕ್ಷನ್ ಲೆಟ್ರ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಸೊ ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿದ್ದರೆ ನಿಧಾನ ಆದರೂ ಸಹ 100% PM ವಿಶ್ವಕರ್ಮ ಯೋಜನೆ ಸ್ಯಾಂಕ್ಷನ್ ಲೆಟ್ರ್ ಬರುತ್ತೆ. ಅದರಲ್ಲಿ ಎಷ್ಟು ಲೋನ್ ಆಗಿದೆ ಅಂತಲೂ ಸಹ ಇರುತ್ತೆ. ಸೊ ಕೆಲವ್ರದ್ದು ಬೇಗ ಆಗ್ಬೋದು, ಕೆಲವ್ರದ್ದು ನಿಧಾನ ಆಗ್ಬೋದು. ಯಾಕಪ್ಪ ಅಂತ ಅಂದರೆ ಆಲ್ ಓವರ್ ಇಂಡಿಯಾ ಈ ಒಂದು ಸ್ಕೀಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. ನೀವೇನು ಗಾಬರಿ ಬೀಳೋಕ್ಕೆ ಹೋಗಬೇಡಿ. ಒಂದು 15-20 ದಿನಕ್ಕೆ ಒಂದು ಸರಿ ಈ ರೀತಿಯಾಗಿ ಚೆಕ್ ಮಾಡ್ಕೊತಾ ಇರಿ, PM ವಿಶ್ವಕರ್ಮ ಯೋಜನೆ ಸ್ಯಾಂಕ್ಷನ್ ಲೆಟ್ರ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಬಂದಿದ್ದರೆ ಬ್ಯಾಂಕ್ ಕಡೆಯಿಂದ ಕಾಲ್ ಬಂದಿಲ್ಲ ಅಂದರೂ ಸಹ ನೀವು ಇಷ್ಟು ಡಾಕ್ಯುಮೆಂಟನ್ನು ಎತ್ಕೊಂಡೋಗಿ ಸಬ್ಮಿಟ್ ಮಾಡ್ಬೋದು. ಸೊ ಅವರು ನಿಮಗೆ ಲೋನನ್ನು ಕೊಡ್ತಾರೆ.
ಒಂದು ವೇಳೆ ಇಷ್ಟು ಸ್ಯಾಂಕ್ಷನ್ ಲೆಟ್ರ್ ಬಂದು ಇಷ್ಟು ಎಲ್ಲ ಡಾಕ್ಯುಮೆಂಟ್ ನೀವು ಕೊಟ್ಟು ಸಹ ನಿಮ್ಗೇನಾದರೂ ಬ್ಯಾಂಕ್ ಅವರು ರೆಸ್ಪಾಂಡ್ ಮಾಡಿಲ್ಲ ಅಥವಾ ಲೋನನ್ನು ಕೊಟ್ಟಿಲ್ಲ ಅಂತಂದರೆ ಈ ಒಂದು ನಂಬರನ್ನು ಕೊಡ್ತೀನಿ, ಈ ನಂಬರ್ಗೆ ಕಾಲ್ ಮಾಡಿ ನೀವು ಹೆಲ್ಪ್ ತಗೋಬೋದು. ಇವರು ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಅವ್ರ ಹತ್ರ ಮಾತಾಡ್ತಾರೆ. ಸೊ ಲೋನ್ ಸ್ಯಾಂಕ್ಷನ್ ಲೆಟ್ರ್ ಬಂದಿಲ್ಲ ಅಂತ ಗಾಬರಿ ಬೀಳೋಕ್ಕೆ ಹೋಗಬೇಡಿ. ಸೊ ನಿಧಾನ ಆದರೂ ಬಂದೇ ಬರುತ್ತೆ. ನೀವು 10 days ಆರ್ 20 daysಗೆ ಒಂದ್ಸರಿ ನಿಮ್ಮ ಅಪ್ಲಿಕೇಶನನ್ನು ಚೆಕ್ ಮಾಡ್ಕೊತಾರೆ, ಸ್ಯಾಂಕ್ಷನ್ ಲೆಟ್ರ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ ಅಲ್ದಿರ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರೆ DM ಪೆಂಡಿಂಗ್ ಬರ್ತಾ ಇದೆ, DFO ಪೆಂಡಿಂಗ್ ಬರ್ತಾ ಇದೆ, ತುಂಬ ಡೌಟ್ಸನ್ನು ಕೇಳ್ತಾ ಇದ್ರ. ಪ್ರತಿಯೊಂದು ಡೌಟ್ಸ್ಗೂ ಸಹ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತೀನಿ, ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊತೀನಿ, ಅದ್ರ ಮೇಲೆ ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಿಮ್ಗೆ ಏನೇ ಸಣ್ಣ ಡೌಟ್ ಇದ್ದರೂ PM ವಿಶ್ವಕರ್ಮ ಯೋಜನೆ ಬಗ್ಗೆ ಕಮೆಂಟ್ ಮಾಡಿ. ನಾನು 100% ನಿಮಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ವಿಡಿಯೋ ಮುಖಾಂತರ ಆದರೂ ಮಾಹಿತಿಯನ್ನು ಕೊಟ್ಟೇ ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.